ನಮ್ಮ ಮೆಟ್ರೋದಲ್ಲಿ ಮತ್ತೊಂದು ಅವಘಡ ನಡೆದು ಹೋಗಿದೆ ನೋಡಿ. ಸಾಲು ಸಾಲು ಅವಘಡಗಳು ಆಗ್ತಾ ಇದ್ದಾವೆ. ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಆತ್ಮಹತ್ಯೆ ಪ್ರಯತ್ನ ಮಾಡಿಕೊಂಡಿದ್ದಾರೆ. ತಿಂಗಳ ಏನಿಲ್ಲ ಅಂದರೂ ಒಂದಲ್ಲ ಒಂದು ಘಟನೆಗಳು ನಮ್ಮ ಮೆಟ್ರೋದಲ್ಲಿ ಆಗ್ತಾನೆ ಇದ್ದಾವೆ ನೋಡಿ. ಹಾಗಾದ್ರೆ ಏನಾಯ್ತೀಗ? ಒಂದು ರೀತಿ ಸಾವಿನ ಹಾಟ್ಸ್ಪಾಟ್ ಆಗ್ತಾ ಇದೆ ಇದು. ಮೆಟ್ರೋ ಹಳಿಗೆ ಹಾರಿ 35 ವರ್ಷದ ವ್ಯಕ್ತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದೊಡ್ಡ ಕಲ್ಲಸಂದ್ರ ಮೆಟ್ರೋ ಬಳಿ ಹಳಿಗೆ ಜಿಗಿದಿದ್ದಾನೆ ವ್ಯಕ್ತಿಯೊಬ್ಬ. ಸಂಜೆ 5:47 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಕೆಲಕಾಲ ಹಸಿರು ಮಾರ್ಗದಲ್ಲಿ ಸಂಚಾರ ಸ್ಥಗಿತ ಆಗಿತ್ತು. ಗೊಂದಲದ ವಾತಾವರಣ ಕೂಡ ನಿರ್ಮಾಣ ಆಯಿತು. ಸ್ಥಳಕ್ಕೆ ಕೋಣನಕುಂಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ನೋಡಿ. ಈಗ ರೈಲುಗ ಸಂಚಾರದಲ್ಲೂ ಕೂಡ ವ್ಯತ್ಯಯ ಉಂಟಾಯಿತು. ಆ ವ್ಯಕ್ತಿ 35 ವರ್ಷ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು ಅನ್ನೋದು ಪ್ರಾಥಮಿಕವಾಗಿ ಸಿಕ್ಕಂತ ಮಾಹಿತಿ. ಇತ್ತೀಚೆಗೆ ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ನಾವು ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣದಲ್ಲಿ ಯುವಕ ಒಬ್ಬ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದನ್ನು ಗಮನಿಸಿದ್ವಿ. ಅದಾದ ಮೇಲೆ ಇನ್ನೊಬ್ಬ ಜೂನ್ ತಿಂಗಳಲ್ಲಿ ಇದೇ ರೀತಿಯಾಗಿ ಈ ಹೊಸಹಳ್ಳಿ ಮೆಟ್ರೋ ಅಲ್ಲಿ ಆತ್ಮಹತ್ಯೆಗೆ ಪ್ರಯತ್ನವನ್ನು ಮಾಡಿದ್ದ. ಆತನು ಕೂಡ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಂತೆ ನೋಡಿ. ಈಗ ಮತ್ತೊಂದು ಘಟನೆ ಅದರ ಬೆನ್ನಲ್ಲೇ 35 ವರ್ಷದ ವ್ಯಕ್ತಿಯೊಬ್ಬರು ದೊಡ್ಡ ಕಲ್ಲಸಂದ್ರ ನಿಲ್ದಾಣದಲ್ಲಿ 5:45ಕ್ಕೆ ರೈಲಿನ ಮುಂದೆ ಜಿಗಿದಿದ್ದಾರೆ. ಹಸಿರು ಮಾರ್ಗದಲ್ಲಿ ಯಲಚೇನಹಳ್ಳಿ ಮತ್ತು ಸಿಲ್ಕ್ ಇನ್ಸ್ಟಿಟ್ಯೂಟ್ ನಿಲ್ದಾಣಗಳ ನಡುವೆ ರೈಲು ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ. ಉಳಿದ ಮಾರ್ಗದಲ್ಲಿ ಸೇವೆಗಳು ಲಭ್ಯ ಇದೆ ಅಂತೇಳಿ BMRCಯಲ್ಲಿ ಈಗ ಆ ಪೋಸ್ಟನ್ನು ಕೂಡ ಹಾಕ್ಕೊಂಡಿದೆ ನೋಡಿ. ಪದೇ ಪದೇ ಈ ರೀತಿಯಾದಂಥ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ಮಾರ್ಚ್ನಲ್ಲಿ ಒಬ್ಬ ಯುವಕ ಯಶವಂತ್ ಅಂತ ಹೇಳಿ ಜಿಗಿದು ಪ್ರಾಣ ಬಿಟ್ಟಿದ್ದ, ನ್ಯಾಷನಲ್ ಕಾಲೇಜಿನವನು. ಅದಾದಮೇಲೆ ಜೂನಲ್ಲಿ ಹೊಸಹಳ್ಳಿ ಮೆಟ್ರೋ ಮಾರ್ಗದಲ್ಲಿ ಅಲ್ಲೂ ಕೂಡ ಒಬ್ಬ ಮಾನಸಿಕ ಖಿನ್ನತೆಗೊಳಗಾಗಿದ್ದ. ಅವನು ಆತ್ಮಹತ್ಯೆಗೆ ಪ್ರಯತ್ನಪಟ್ಟು ಸಿಕ್ಕಾಪಟ್ಟೆ ಗಾಯಗಳಾಗಿ ತಲೆ ಗಂಭೀರವಾಗಿ. ಈಗ ಮತ್ತೊಬ್ಬ ವ್ಯಕ್ತಿ 35 ವರ್ಷ. ಆ ವ್ಯಕ್ತಿ ಯಾರು, ಆತನ ಹಿನ್ನೆಲೆ ಏನು, ಎಲ್ಲಿಯವನು, ಇಲ್ಲೇನು ಮಾಡ್ತಾ ಇದ್ದ, ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಸಿಗಬೇಕಾಗಿದೆ. ಬಟ್ ಎಷ್ಟೇ ಪ್ರಯತ್ನವನ್ನು ಮಾಡಿದರೂ ಕೂಡ ಈ ರೀತಿಯಾದಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕೋಕ್ಕಾಗ್ತಾ ಇಲ್ಲ. ಯಾಕಂತಂದರೆ ಅಲ್ಲಿ ಸಿಬ್ಬಂದಿ ಸಹಜವಾಗಿ ಇದ್ದೇ ಇರ್ತಾರೆ ಸ್ಟೇಷನ್ನಲ್ಲಿ. ಅವ್ರು ಯಾವಾಗ ಜಿಗಿತಾರೆ ಅಥವಾ ಅಲ್ಲಿ ಅಡ್ಡಲಾಗಿ ಮಲಗಿದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಅವಘಡಗಳಾಗಿದ್ದಾವೆ. ಅಂದರೆ ಈ ರೀತಿಯಾಗಿ ನೋಡಿದ್ದೇವೆ ಘಟನೆಗಳನ್ನು. ಬಟ್ ಈಗ ಹಸಿರು ಮಾರ್ಗದಲ್ಲಿ ಕೆಲ ಕಾಲ ವ್ಯತ್ಯಯ ಕೂಡ ಉಂಟಾಯಿತು. 5:45 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು, ದೊಡ್ಡ ಕಲ್ಲಸಂದ್ರದ ಮೆಟ್ರೋ ಬಳಿ. ಮತ್ತಷ್ಟು ಮಾಹಿತಿ ಕಾರ್ತಿಕ್ ನೀಡ್ತಾರೆ. ಕಾರ್ತಿಕ್, ನಮ್ಮ ಮೆಟ್ರೋದಲ್ಲಿ ಇತ್ತೀಚೆಗೆ ನೋಡ್ತಾ ಇದ್ದೀವಿ ಆತ್ಮಹತ್ಯೆ ಯತ್ನಗಳು ಜಾಸ್ತಿ ಆಗ್ತಾ ಇದೆ. ಒಂದು ರೀತಿ ನಮ್ಮ ಮೆಟ್ರೋ ಅನ್ನೋದು ಇತ್ತೀಚೆಗೆ ಈ ಸೂಸೈಡ್ ಸ್ಪಾಟ್ ಆಗಿ ಮಾರ್ಪಾಡಾಗ್ತಿದೆ ಅನ್ನೋದು ಈ ಕೇಸ್ಗಳನ್ನು ನೋಡ್ತಾ ಇದ್ರೆ. ಖಂಡಿತ ಪ್ರಭು. ಏನು ಇವತ್ತು ಸಾಯಂಕಾಲ ಅಂದ್ರೆ 5:45 ಸುಮಾರಿಗೆ ದೊಡ್ಡ ಕಲ್ಲಸಂದ್ರ ಮೆಟ್ರೋ ನಿಲ್ದಾಣದಲ್ಲಿ ಯುವಕನೊಬ್ಬ ಟ್ರ್ಯಾಕ್ಗೆ ಜಿಗಿದು ಆತ್ಮಹತ್ಯೆನ ಮಾಡ್ಕೊಂಡಿರುವಂತದ್ದು. ಮೆಟ್ರೋ ರೈಲು ಟ್ರ್ಯಾಕ್ಗೆ ನಿಲ್ದಾಣಕ್ಕೆ ಬರ್ತಿರುವಂತ ಸಂದರ್ಭದಲ್ಲಿ ಒಂದೆರಡು ನಿಮಿಷಗಳ ಮೊದಲೇ ಆತ ಟ್ರ್ಯಾಕ್ಗೆ ಹಾರಿರ್ತಾನೆ. ಆ ಸಂದರ್ಭದಲ್ಲಿ ಆತ ಸಾವನ್ನಪ್ಪಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಈಗ ಬಂದಿರುವಂತದ್ದು. ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಮೆಟ್ರೋ ನಿಲ್ದಾಣಗಳ ಎಷ್ಟು ಸೇಫ್ ಅನ್ನುವಂತ ಒಂದು ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಕಳೆದ ಕೆಲ ದಿನಗಳ ಹಿಂದೆ ಮಗು ಒಂದು ಟ್ರ್ಯಾಕ್ಗೆ ಬಿದ್ದಿತ್ತು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಮೆಟ್ರೋ ಅಂದ್ರೆ ಸಿಬ್ಬಂದಿಗಳು ಜೊತೆಗೆ ಮೆಟ್ರೋ ಅವರ ಮೇಲೆ ಸಾಕಷ್ಟು ಟೀಕೆಗಳು ಕೂಡ ಕೇಳಿ ಬಂದಿತ್ತು. ಅಂದ್ರೆ ನಿಲ್ದಾಣಗಳಲ್ಲಿ ಯಾವುದೇ ರೀತಿಯ ಸೇಫ್ ಇಲ್ಲ ಅನ್ನುವಂಥದ್ದು. ಜೊತೆಗೆ ಇಲ್ಲಿ ಟ್ರ್ಯಾಕ್ಗೆ ಹಾರಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡುವಂತವರ ಸಂಖ್ಯೆಯು ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಳ ಆಗ್ತಾ ಇದೆ. ಪ್ರಮುಖವಾಗಿ ಈ ರೀತಿಯ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಒಂದಿಷ್ಟು ಪ್ರಯಾಣಿಕರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳು ಕೂಡ ಉಂಟಾಗತ್ತೆ. ಇದು ಪೀಕ್ ಅವರ್ ಟೈಮ್ ಅಲ್ಲಿ ಈ ರೀತಿಯ ಘಟನೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಅಂದ್ರೆ ಈ ಸೂಸೈಡ್ ಮಾಡ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಮೆಟ್ರೋ ಅನ್ನು ಕೂಡ ಈಗ ಸ್ಥಗಿತಗೊಳಿಸಿರುವಂತದ್ದು. ಗ್ರೀನ್ ಲೇನ್ ನಲ್ಲಿ ಕೆಲವು ಮೆಟ್ರೋ ಟ್ರೈನ್ಗಳನ್ನ ಈಗಾಗಲೇ ಸ್ಥಗಿತಗೊಳಿಸಲಾಗಿದೆ. ಹಾಗಾಗಿ ಸಹಜವಾಗಿ ಪ್ರಯಾಣಿಕರು ಒಂದ್ ಕಡೆ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಯಲಚೇನಹಳ್ಳಿಯಿಂದ ಸಿಲ್ಕ್ ಇನ್ಸ್ಟಿಟ್ಯೂಟ್ ವರೆಗೆ ಈಗ ಮೆಟ್ರೋ ಸಂಚಾರವನ್ನ ಮಾಡ್ತಾ ಇಲ್ಲ. ಹಾಗಾಗಿ ಆ ಎರಡು ನಿಲ್ದಾಣಗಳ ನಡುವೆ ಇರುವಂತ ಪ್ರಯಾಣಿಕರು
ಅಂದ್ರೆ ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಈ ರೀತಿಯಾಗಿ ಅಂದ್ರೆ ಪ್ರತಿ ಬಾರಿಯೂ ಕೂಡ ಆತ್ಮಹತ್ಯೆ ಇರ್ಬೋದು ಅಥವಾ ಮೆಟ್ರೋ ಟ್ರ್ಯಾಕ್ಗೆ ಇನ್ಯಾರೋ ಅಕಸ್ಮಾತ್ ಆಗಿ ಬೀಳುವಂತ ಘಟನೆಗಳು ನಡೀತಾ ಇದ್ರು ಕೂಡ ಮೆಟ್ರೋ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಅದಕ್ಕೆ ಸಂಪೂರ್ಣವಾಗಿ ಅಂದ್ರೆ ಈ ರೀತಿಯ ಘಟನೆಗಳು ನಡೀತಾ ಇರುವ ಹಾಗೆ ನೋಡ್ಕೊಳ್ಳೋದಕ್ಕೆ ವ್ಯವಸ್ಥೆನ ಮಾಡ್ತಾ ಇಲ್ಲ. ಬೇರೆ ಬೇರೆ ದೇಶಗಳಲ್ಲಿ ಸಾಕಷ್ಟು ವ್ಯವಸ್ಥಿತವಾಗಿರುವಂತ ಹೊಸ ಟೆಕ್ನಾಲಜಿಗಳಿದ್ದಾವೆ. ಮೆಟ್ರೋ ಟ್ರೈನ್ ಬರುವಂತ ಸಂದರ್ಭದಲ್ಲಿ ಮಾತ್ರ ನಿಲ್ದಾಣಗಳ ಬಳಿ ಟ್ರ್ಯಾಕ್ಗಳು ಓಪನ್ ಆಗುವಂತದ್ದು, ಅಂದ್ರೆ ಅದಕ್ಕೆ ಮುಚ್ಚಿರುವಂತ ಒಂದು ವ್ಯವಸ್ಥೆಯೂ ಕೂಡ ಇರುವಂತದ್ದು ಇದೆ. ಅಂತ ವ್ಯವಸ್ಥೆಯನ್ನ ನಮ್ಮ ಮೆಟ್ರೋ ಯಾಕೆ ಅಳವಡಿಸಿಕೊಳ್ಬಾರದು ಅನ್ನುವಂತ ಪ್ರಶ್ನೆಗಳು ಈ ರೀತಿಯ ಘಟನೆ ನಡೆದಂತ ಸಂದರ್ಭದಲ್ಲಿ ಸಹಜವಾಗಿ ಉದ್ಭವ ಆಗ್ತವೆ. ಆದ್ರೆ ಈ ರೀತಿಯ ಘಟನೆ ನಡೆದ ನಂತರದಲ್ಲಿ ಮೆಟ್ರೋ ಅಧಿಕಾರಿಗಳು ಒಂದಿಷ್ಟು ಸಬೂಬನ್ನ ಕೊಡ್ತಾರೆ. ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಆಗದೆ ಇರುವಾಗ ನಾವು ನೋಡ್ಕೊಳ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾರೆ. ವಿನಾ ನಂತರದಲ್ಲಿ ಯಾವುದೇ ರೀತಿಯ ಅಂದ್ರೆ ಕಾರ್ಯವನ್ನ ಮಾಡೋದಿಲ್ಲ. ಈ ರೀತಿಯ ಅಂದ್ರೆ ಸುಸರ್ಜಿತವಾಗಿರುವಂತ ವ್ಯವಸ್ಥೆಯನ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಮೆಟ್ರೋ ಅಧಿಕಾರಿಗಳು ಮನಸ್ಸನ್ನ ಮಾಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಇವತ್ತು 5:45ಕ್ಕೆ ಏನು ದೊಡ್ಡಕಲ್ಸಂದ್ರ ಮೆಟ್ರೋ ನಿಲ್ದಾಣದಲ್ಲಿ ನಡೆದಂತ ಈ ಘಟನೆಯಿಂದಾಗಿ ಸಹಜವಾಗಿ ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಗ್ರೀನ್ ಲೈನ್ ನಲ್ಲಿ ಈಗಾಗಲೇ ಸಾಕಷ್ಟು ಮೆಟ್ರೋ ಟ್ರೈನ್ಗಳನ್ನು ಕೂಡ ಸ್ಥಗಿತಗೊಳಿಸಿರುವಂತದ್ದು. ಅದರಲ್ಲೂ ಸಿಲ್ಕ್ ಇನ್ಸ್ಟಿಟ್ಯೂಟ್ ವರೆಗೆ ಈಗಾಗಲೇ ಸಂಚಾರವನ್ನು ಕೂಡ ಯಲಚೇನಹಳ್ಳಿಯಿಂದ ಸಿಲ್ಕ್ ಇನ್ಸ್ಟಿಟ್ಯೂಟ್ ವರೆಗೆ ಸಂಚಾರವನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಈಗಾಗಲೇ ಪ್ರಯಾಣಿಕರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿರುವಂತದ್ದು. ಪ್ರಭು, ಕಾರ್ತಿಕ್, ಈಗ ಈ ವ್ಯಕ್ತಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಹಿನ್ನೆಲೆ ಏನೋ ರೀಸನ್ ಏನಿಂದ ಅಂದರೆ ಈಗ ಮಾನಸಿಕ ಖಿನ್ನತೆ ಅನ್ನೋದು ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗ್ತಿದೆ ಅನ್ನೋದು ಹೇಗೆ? ಪ್ರಭು, ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರ 30 ವರ್ಷದ ಯುವಕ ಪುರುಷ ಅನ್ನುವಂಥದ್ದು ಅಷ್ಟೇ ಲಭ್ಯ ಆಗಿರುವಂತದ್ದು. ಈಗಾಗಲೇ ಪೊಲೀಸರು ಕೂಡ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡುವಂತ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಕೋಣನಕುಂಟೆ ಪೊಲೀಸರು ಸ್ಥಳದಲ್ಲಿ ಬೀಡಿ ಬಿಟ್ಟಿರುವಂತದ್ದು, ಯುವಕನ ಮಾಹಿತಿ ಜೊತೆಗೆ ಯುವಕನ ಕುಟುಂಬಸ್ಥರನ್ನ ಪತ್ತೆ ಹಚ್ಚುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ರೀತಿಯ ಘಟನೆಗಳಿಂದಾಗಿ ನಮ್ಮ ಮೆಟ್ರೋಗೆ ಒಂದ್ ಕಡೆ ಕೆಟ್ಟ ಹೆಸರು ಬರ್ತಾ ಇರುವಂತ ಒಂದ್ ಕಡೆ ಇದ್ರೆ, ಅಧಿಕಾರಿಗಳು ಈ ರೀತಿಯ ಘಟನೆಗಳು ಆಗದೇ ಇರುವಾಗಿ ನೋಡ್ಕೊಳ್ಳೋದಕ್ಕೆ ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಡಬೇಕಾಗತ್ತೆ. ಜೊತೆಗೆ ಬೇರೆ ಬೇರೆ ದೇಶಗಳಲ್ಲಿ ಅಥವಾ ಬೇರೆ ಬೇರೆ ಮೆಟ್ರೋಗಳಲ್ಲಿ ಯಾವ ರೀತಿಯಾಗಿ ವ್ಯವಸ್ಥಿತವಾಗಿ ಏನು ನಿಲ್ದಾಣಗಳಲ್ಲಿ ಈ ರೀತಿಯ ಆತ್ಮಹತ್ಯೆಗಳು ಆಗದೇ ಇರುವಾಗಿ ನೋಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಜಾರಿ ಮಾಡಿದ್ರೆ, ಜೊತೆಗೆ ಅಲ್ಲಿರುವಂತ ಸಿಬ್ಬಂದಿಗಳನ್ನು ಕೂಡ ಸಜ್ಜುಗೊಳಿಸಬೇಕಾಗತ್ತೆ. ಈ ರೀತಿಯಾಗಿ ಯಾರೋ ಒಬ್ರು ಅನುಮಾನಾಸ್ಪದವಾಗಿ ಮೆಟ್ರೋ ಟ್ರ್ಯಾಕ್ಗೆ ಜಿಗಿಯುವಂತ ಒಂದು ಸಂದರ್ಭಗಳು ಬಂದ ಸಂದರ್ಭದಲ್ಲಿ ಅವ್ರನ್ನ ತಡೆಯುವಂತದ್ದು ಇರ್ಬೋದು. ಈ ರೀತಿ ತಡೆಯುವಂತ ಕೆಲಸಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೂ ಕೂಡ ಟ್ರೈನಿಂಗ್ ಕೊಡ್ಬೇಕಾಗತ್ತೆ. ಇದೆಲ್ಲದರ ಬಗ್ಗೆ ಅಧಿಕಾರಿಗಳು ಕೂಡ ಗಮನವನ್ನು ಹರಿಸಿದಂತ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳು ಮರುಕಳಿಸೋದಿಲ್ಲ. ಒಟ್ಟಾರೆಯಾಗಿ ಇವತ್ತು ಸಾಕಷ್ಟು ಜನ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ 1 ಗಂಟೆ ಕಳೆದಿರುವಂತದ್ದು ಈ ಘಟನೆ ಆಗಿ. ಹಾಗಾಗಿ ಮೆಟ್ರೋ ಪ್ರಯಾಣಿಕರು ಅಂದ್ರೆ ಪರ್ಯಾಯವಾಗಿ ಬಸ್ಗಳ ಮೂಲಕ ಅಥವಾ ಮೆಟ್ರೋ ನಿಲ್ದಾಣಗಳಲ್ಲಿ ಬರುವಂತ ಆಟೋ ಕ್ಯಾಬ್ಗಳ ಮೂಲಕ ಪ್ರಯಾಣವನ್ನು ಬೆಳೆಸಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ನಮ್ಮ ಮೆಟ್ರೋ ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ, ಎಂತೆಂಥ ಅವಘಡಗಳಾಗ್ತಾ ಇದೆ. ಆತ್ಮಹತ್ಯೆಗಳು, ಏಕಾಏಕಿ ಜಿಗಿಯೋದು, ಟ್ರೈನ್ ಬರ್ತಾ ಇರುತ್ತೆ ಅನ್ನುವಂಥ ಒಂದು ನಿಮಿಷ ಅಥವಾ 30 ಸೆಕೆಂಡ್ ಮುಂಚೆನೇ ಜಿಗಿಯೋದು, ಅಲ್ಲಿರುವಂಥ ಭದ್ರತಾ ಸಿಬ್ಬಂದಿ ಕೈಗೂ ಸಿಗೋದಿಲ್ಲ ಅವರು. ಇಲ್ಲೇ ನಾನು ಏನು ಮಾಡಬೇಕಾಗಾದ್ರೆ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಕೆಲವೊಂದಿಷ್ಟು ತಂತ್ರಜ್ಞಾನಗಳನ್ನು ಅಳವಡಿಸಿದ್ದಾರೆ, ನಮ್ಮಲ್ಲೂ ಕೂಡ ಅದು ಬರಬೇಕು ಅನ್ನುವಂಥ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಮುಂದಾಗ್ತಾ ಇದ್ದಾನೆ ಅನ್ನುವಂಥ ಕಾರಣಕ್ಕೆ ಅವ್ರಿಗೆ ಒಂದು ಗ್ರೀನ್ ಸಿಗ್ನಲ್ ಹೋಗುತ್ತೆ ಅಥವಾ ಮುನ್ನೆಚ್ಚರಿಕೆ ಹೋಗುತ್ತೆ, ಒಂದು ರೀತಿ ಅಲಾರಾಮ್ ಹೋಗುತ್ತೆ. ಬೇರೆ ಬೇರೆ ದೇಶಗಳಲ್ಲಿರುವಂಥ ಒಂದು ಟೆಕ್ನಾಲಜಿ ಇದು. ಆದರೆ ನಮ್ಮಲ್ಲಿ ಅದು ಆಗಬೇಕು, ಈ ರೀತಿ ಪ್ರಕರಣಗಳನ್ನು ತಡೆಯಬೇಕು ಅನ್ನುವಂಥ ಒತ್ತಾಯ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ.